ರಾಜ್ಯದ ಜನರಿಗೆ ದರ ಏರಿಕೆ ಬಿಸಿ ತಟ್ಟಾನೇ ಇದೆ. ಇದೀಗ ಕೆಎಸ್ಆರ್ಟಿಸಿಯಲ್ಲಿ ಲಗೇಜ್ ಸಾಗಾಟ ದರ ಏರಿಕೆಯಾಗಿದ್ದು, ಇಂದಿನಿಂದಲೇ ಪ್ರಯಾಣಿಕರಿಗೆ ದರ ಹೆಚ್ಚಳದ ಬಿಸಿ ತಟ್ಟಿದೆ. ಇಂದಿನಿಂದ ಕೆಎಸ್ಆರ್ಟಿಸಿಯಲ್ಲಿ ಲಗೇಜ್ ದರ ಏರಿಕೆ. ಹೌದು, ಕೆಎಸ್ಆರ್ಟಿಸಿ ಸೇರಿ ಸಾರಿಗೆ ನಿಗಮದ ಎಲ್ಲಾ ಬಸ್ಗಳಲ್ಲಿ ಲಗೇಜ್ ದರ ಇಂದಿನಿಂದ ಏರಿಕೆಯಾಗಿದೆ. ಪ್ರತಿ ಪ್ರಯಾಣಿಕರು 30 ಕೆಜಿವರೆಗೂ ಉಚಿತವಾಗಿ ಲಗೇಜ್ ಕೊಂಡೊಯ್ಯಬಹುದು. 30 ಕೆಜಿಗಿಂತ ಹೆಚ್ಚಾಗಿ ಲಗೇಜ್ ಕೊಂಡೊಯ್ದರೆ ದರ ವಿಧಿಸಲಾಗುತ್ತೆ. ಲಗೇಜ್ ಚಾರ್ಜಸ್ ಕನಿಷ್ಠ ದರ ₹6 ನಿಗದಿಯಾಗಿದ್ದು, ಆ ಬಳಿಕ ಸ್ಟೇಜ್ಗೆ ತಕ್ಕಂತೆ ಹಂತ ಹಂತವಾಗಿ 15% ದರ ಏರಿಕೆ ಆಗಲಿದೆ. ಉದಾಹರಣೆಗೆ, ಬೆಂಗಳೂರಿನಿಂದ ಬಳ್ಳಾರಿಗೆ ಲಗೇಜ್ ಸಾಗಿಸಲು ₹40 ಇತ್ತು, ಅದು ಈಗ 60 ಆಗಿದೆ. 1 ರಿಂದ 5 ಸ್ಟೇಜ್ ವರೆಗೆ ಈ ಹಿಂದೆ ₹5 ದರ ಇತ್ತು, ಇದೀಗ ಅದು ₹6 ಆಗಿದೆ. ಇನ್ನು 6 ರಿಂದ 12 ಸ್ಟೇಜ್ ತನಕ ಲಗೇಜ್ಗಳಿಗೆ ₹10 ಚಾರ್ಜ್ ಮಾಡಲಾಗ್ತಿತ್ತು, ಆ ದರ ₹12ಗೆ ಹೆಚ್ಚಳವಾಗಿದೆ. 156 ರಿಂದ 160 ಸ್ಟೇಜ್ ತನಕ ಲಗೇಜ್ ಕೊಂಡೊಯ್ಯಬೇಕಾದ್ರೆ ₹130 ಕೊಡಬೇಕಾಗುತ್ತೆ. ಇಂದಿನಿಂದ ಆ ದರ ₹145 ಆಗಿದೆ. ಬಸ್ ಲಗೇಜ್ ದರ ಏರಿಕೆಗೆ ಜನರು ಆಕ್ರೋಶ ಹೊರಹಾಕಿದ್ದಾರೆ. ಸರ್ಕಾರ ಒಂದು ಕೈಯಲ್ಲಿ ಕೊಟ್ಟು ಮತ್ತೊಂದು ಕೈಯಲ್ಲಿ ಕಿತ್ಕೊಳ್ತಿದೆ ಅಂತ ಮೈಸೂರು, ಹುಬ್ಬಳ್ಳಿ, ಬೆಂಗಳೂರಿನಲ್ಲಿ ಪ್ರಯಾಣಿಕರು ಕಿಡಿಕಾರ್ತಿದ್ದಾರೆ. ಏನೋ ತರಕಾರಿ ಅದು ಇದು ಸಣ್ಣ ಪುಟ್ಟ ತೊಗೊಂಡು ಹೋಗ್ತಾರೆ, ಏನು ಕಾರ್ಗೋಲ್ ತೊಗೊಂಡು ಹೋಗೋ ಥರ ಏನು ಲಕ್ಷಾಂತರ ರೂಪಾಯಿ ಐಟಮ್ಸ್ ತೊಗೊಂಡು ಹೋಗ್ತಾರೆ. ಇವ್ರೇನೋ ನಿತ್ಯ ಜೀವನಕ್ಕೆ ಅವರ ಒಂದು ಹೊಟ್ಟೆಪಾಡಿಗೋಸ್ಕರ ತೊಗೊಂಡು ಹೋಗೋ ಲಗೇಜ್ಗೆ ಅದಕ್ಕೂ ಕೂಡ ನೀವು ದುಡ್ಡು ತೊಗೊಂಡ್ರೆ ಈ ಸರ್ಕಾರ ಏನು ಯಾವ ಅಧೋಗತಿಗೆ ಇಳಿದಿದೆ ಅಂತ. ಇವತ್ತು ಆಡಳಿತಾರೂಢ ಸರ್ಕಾರ ಎಲ್ಲವನ್ನು ಉಚಿತ 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 ಆದರೆ ನಿಮ್ಮ ಮೇಲೆ ಭಾರ ಖಚಿತ ಅನ್ನುವಂಥ ವ್ಯವಸ್ಥೆಗೆ ಇವತ್ತು ಸರ್ಕಾರ ಬಂದು ನಿಂತಿದೆ. ಒಂದ್ರ ಮೇಲೆ ಹೆಂಗೆ ಒಂದು ₹30 ಜಾಸ್ತಿ ಆಗುತ್ತೆ. ₹20 ಜಾಸ್ತಿ ಪಕ್ಕ. ಒಂದು ಇವಾಗ ₹80 ಜಾಸ್ತಿ. ₹80 ಜಾಸ್ತಿ ಹೋದ್ರೆ ಯಾರಿಗೂ ಹೋಗುತ್ತೆ. ಇವಾಗ ನಾವು 4 ಹಾಕ್ತೀವಿ, ದಿನ 10-20 ಹಾಕ್ತೀವಿ, ಎಷ್ಟಾಯಿತು? ತೈಲ ಬೆಲೆ ಏರಿಕೆ, ನಿರ್ವಹಣೆ ಸೇರಿದಂತೆ ಇತರೆ ಖರ್ಚುಗಳ ಏರಿಕೆಯನ್ನೇ ಮುಂದಿಟ್ಟುಕೊಂಡು ಸಾರಿಗೆ ಇಲಾಖೆ ದರ ಏರಿಕೆ ಮಾಡಿದೆ. ಪ್ರಯಾಣಿಕರಿಗೆ ಇದರ ಬಿಸಿ ತಟ್ಟಲಿದೆ. ಕಿರಣ್ ಸೂರ್ಯ, ಟಿವಿ9 ಬೆಂಗಳೂರು. ಈಗ ರಾಜ್ಯದ ಸಂಕ್ಷಿಪ್ತ ಸುದ್ದಿಯ ಕ್ವಿಕ್ ರೌಂಡ್ ಅಪ್. ಹಂಪಿ ಉತ್ಸವದಲ್ಲಿ ನಟಿ ರಚಿತಾರಾಮ್ ಕಾರು ಚಾಲಕ ಗೂಂಡಾ ವರ್ತನೆ ತೋರಿದ್ದಾರೆ. ಭದ್ರತೆ ಹೆಸರಿನಲ್ಲಿ ವಿಜಯನಗರ ಜಿಲ್ಲೆಯ ನಿರ್ಮಿತಿ ಕೇಂದ್ರದ ಯೋಜನಾ ನಿರ್ದೇಶಕ ರವಿಕುಮಾರ್ ಮೇಲೆ ಹಲ್ಲೆ ಮಾಡಿರುವ ಆರೋಪ ಕೇಳಿಬಂದಿದೆ. ಹಂಪಿ ಉತ್ಸವದ ಸಮಾರೋಪಕ್ಕೆ ನಟಿ ಆಗಮಿಸಿದ್ದ ವೇಳೆ ಘಟನೆ ನಡೆದಿದೆ. ರವಿಕುಮಾರ್ ಕಣ್ಣಿಗೆ ಮುಷ್ಟಿ ಮಾಡಿ ಗುದ್ದಿದ್ದಾರೆಂದು ಆರೋಪಿಸಲಾಗಿದೆ. ಹಾಸನದಲ್ಲಿ ಯಶ್ ತಾಯಿ ಪುಷ್ಪಾ ಸೈಟ್ ಪ್ರಕರಣ ಸಂಬಂಧ ಪ್ರತಿವಾದಿ ದೇವರಾಜ್ ಪರ ಬಂದಿದ್ದ ಆದೇಶಕ್ಕೆ ಕೋರ್ಟ್ ತಡೆ ನೀಡಿದೆ. ತಮ್ಮನ್ನ ಕಕ್ಷಿದಾರರಾಗಿ ಪರಿಗಣಿಸದೆ ಆದೇಶ ಮಾಡಲಾಗಿದೆ ಎಂದು ಪುಷ್ಪಾ ಸಲ್ಲಿಸಿದ್ದ ಅರ್ಜಿಯನ್ನ ಪುರಸ್ಕರಿಸಲಾಗಿದೆ. ದಾವೆ ಇತ್ಯರ್ಥವಾಗುವ ತನಕ ಜಾಗ ಪರಬಾರೆ ಮೂಲ ಸ್ವರೂಪ ಬದಲಾವಣೆ ಮಾಡದಂತೆ ಹಾಸನದ 4ನೇ ಜೆಎಂಎಫ್ಸಿ ಕೋರ್ಟ್ ಆದೇಶ ನೀಡಿದೆ. ನಾನು ಮುಂದಿನ ದಿನಗಳಲ್ಲಿ ಬೆಂಗಳೂರು ದೊಡ್ಡ ಅಧಿಕಾರಿಗಳ ಹತ್ರ ಹೋಗಿ ನಾನು ಫೈಟ್ ಮಾಡ್ತೀನಿ, ಇಲ್ಲಿಗೆ ಬಿಡಲ್ಲ ನಾನು ಇದನ್ನು. ಯಾಕೆಂದರೆ ಇದು ನನಗೊಂದು ದೊಡ್ಡ ಅವಮಾನ. ನನ್ನ ಜಾಗಕ್ಕೆ ಬಂದು ನನ್ನನ್ನೇ ಒಂದು ಪರ್ಮಿಷನ್ ಇಲ್ಲದೆ ಹೊಡೆದಿರೋದಲ್ಲದೆ ನಮ್ಮ ಹೆಸರು ಹಾಳು ಮಾಡಿದ್ದಾರೆ. ನಾವೊಂದು ಸೆಲೆಬ್ರಿಟಿ, ಈಸಿಯಾಗಿ ನೆಗೆಟಿವ್ ಆಗ್ಬಿಡುತ್ತೀರಿ. ಹುಬ್ಬಳ್ಳಿಯ ಸುಪ್ರಸಿದ್ಧ ಸಿದ್ಧಾರೂಢರ ಮಹಾರಥೋತ್ಸವ ಅತ್ಯಂತ ವಿಜೃಂಭಣೆಯಿಂದ ನೆರವೇರಿತು. ಅದ್ದೂರಿ ರಥೋತ್ಸವದಲ್ಲಿ ಲಕ್ಷಾಂತರ ಭಕ್ತರು ಭಾಗಿಯಾಗಿದ್ದರು. ರಥಕ್ಕೆ ಉತ್ತುತ್ತಿ, ಬಾಳೆಹಣ್ಣು ಎಸೆದು ಭಕ್ತಿ ಸಮರ್ಪಿಸಿದ್ರು. ಭಕ್ತಾದಿಗಳಿಗೆ 1 ಲಕ್ಷ ಸೆಟ್ ದೋಸೆ ವಿತರಣೆ ಮಾಡುವ ಮೂಲಕ ಭಕ್ತರು ಸಿದ್ಧಾರೂಢನ ಸೇವೆ ಮಾಡಿದ್ದಾರೆ.